ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ. ಶ್ರೀರಾಮ ವನವಾಸದಲ್ಲಿ ಎಷ್ಟು ಕಷ್ಟಗಳನ್ನು ಪಟ್ಟನೋ ಅಂತೆಯೇ ಈ ಅಯೋಧ್ಯೆಯೂ ಸಹ ಸುಮಾರು 492 ವರ್ಷಗಳಿಂದ ಹಲವಾರು ಕಷ್ಟಗಳನ್ನು ದಾಟಿ ಬಂದಿದೆ. ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ 2.77 ಎಕರೆ ಸ್ಥಳಕ್ಕಾಗಿ ಹಲವು ದಂಗೆಗಳು, ಹೋರಾಟಗಳು ನಡೆದವು. ಕೊನೆಗೆ ಅಯೋಧ್ಯೆಯಲ್ಲಿನ ಈ 2.77 ಎಕರೆ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಈ ಸ್ಥಳವನ್ನ ಸುಪ್ರೀಂ ಕೋರ್ಟ್ ರಾಮ ಮಂದಿರ ಟ್ರಸ್ಟ್ಗೆ ನೀಡಬೇಕು ಎಂದು ತೀರ್ಪನ್ನು ನೀಡಿತು. ಅಷ್ಟಕ್ಕೂ ಅಯೋಧ್ಯೆಗೆ ಈ ಹೆಸರು ಹೇಗೆ ಬಂದಿತು? ಅಯೋಧ್ಯೆಯ ಚರಿತ್ರೆಯನ್ನು, ಇಲ್ಲಿ ದೇವಾಲಯ ಮತ್ತು ಮಸೀದಿಯ ವಿವಾದ ಹೇಗೆ ಹುಟ್ಟಿಕೊಂಡಿತ್ತು, ಕೊನೆಗೆ ಅಯೋಧ್ಯೆಯ ವಿವಾದದ ತೀರ್ಪು ಏನಾಯಿತು, ಹೀಗೆ ಹಲವು ವಿಚಾರಗಳಿಗೆ ಉತ್ತರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗಿನ ಅಯೋಧ್ಯೆಗೆ ಅಯೋಧ್ಯೆ ಎಂಬ ಹೆಸರು ಹೇಗೆ ಬಂದಿತು ಎಂದರೆ, ಪುರಾಣಗಳಲ್ಲಿ ಅಯೋಧ್ಯೆ ಎಂಬ ಮಹಾರಾಜ ಶ್ರೀರಾಮನ ಪೂರ್ವಿಕರೆಂದು ಹೇಳಲಾಗುತ್ತದೆ. ಈತನ ಹೆಸರು ಯುದ್ಧ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಮಹಾರಾಜ ಆಯುಧ್ ಈ ನಗರದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಈ ನಗರಕ್ಕೆ ಅಯೋಧ್ಯೆ ಎಂಬ ಹೆಸರು ಬಂತು ಎಂದು ತಿಳಿದು ಬರುತ್ತೆ. ಅಯೋಧ್ಯೆ ಎಂದರೆ ಜಯಿಸಲಾದದ್ದು ಅಥವಾ ಅಜೇಯವಾದುದು ಎಂದರ್ಥ. ಅಯೋಧ್ಯೆಗೆ ಸಾಕೇತ ಎಂಬ ಇನ್ನೊಂದು ಪುರಾತನ ಹೆಸರು ಇದೆ ಎಂದು ಜೈನ ಮತ್ತು ಬೌದ್ಧ ಕಾವ್ಯಗಳ ಉಲ್ಲೇಖದಿಂದ ದೃಢಪಟ್ಟಿದೆ. ರಾಮಾಯಣ ಕಾವ್ಯದಲ್ಲಿ ಅಯೋಧ್ಯೆಯನ್ನ ಪ್ರಾಚೀನ ಕೋಸಲ ಸಾಮ್ರಾಜ್ಯದ ರಾಜಧಾನಿ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಅಯೋಧ್ಯೆ ಈ ಹಿಂದೆ ಕೋಸಲ ರಾಜ್ಯದ ರಾಜಧಾನಿಯಾಗಿತ್ತು. ಅಯೋಧ್ಯೆ ಭಾರತ ದೇಶದ ಅತಿ ಪುರಾತನ ನಗರ. ಇದು ಸಮುದ್ರ ಮಟ್ಟಕ್ಕಿಂತ 305 ಅಡಿಗಳ ಎತ್ತರದಲ್ಲಿದೆ. ಈಗಿನ ಉತ್ತರ ಪ್ರದೇಶದ ಫೌಜಿಯಾಬಾದ್ಗೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ತ್ರೇತಾಯುಗದ ಶ್ರೀರಾಮನ ಕಾಲಕ್ಕೆ ಬಂದ್ರೆ ಅಯೋಧ್ಯೆಯನ್ನು ದಶರಥ ಮಹಾರಾಜ ಆಳ್ವಿಕೆ ಮಾಡುತ್ತಿದ್ದ. ಈ ದಶರಥ ಮಹಾರಾಜನ ರಾಜ್ಯ ಅತ್ಯಂತ ಸುಭಿಕ್ಷವಾಗಿತ್ತು. ಪ್ರಜೆಗಳು ರಾಜನ ಮೇಲೆ ಅತೀವ ಪ್ರೀತಿಯನ್ನು ಹೊಂದಿದ್ದರು. ದಶರಥ ಮಹಾರಾಜನ ಅಯೋಧ್ಯೆಯು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಂದ್ರನು ಆಳುವ ಸ್ವರ್ಗದಂತಿತ್ತು. ಇಲ್ಲಿನ ಅಯೋಧ್ಯೆಯ ಜನರು ಅತಿ ಆಸೆಗೆ ಹೋಗದೆ ಕಷ್ಟಪಟ್ಟು ದುಡಿದು ಜೀವನ ನಡೆಸುತ್ತಿದ್ದರು, ನೀತಿಯಿಂದ ಬಾಳುತ್ತಿದ್ದರು. ಪ್ರತಿಯೊಂದು ಮನೆಗಳಲ್ಲೂ ಹಸುಗಳು, ಧಾನ್ಯಗಳು ಸಂಪತ್ತಿನ ರೂಪದಲ್ಲಿ ರಾರಾಜಿಸುತ್ತಿದ್ದವು. ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಅಡಗಿದೆ. ಅಯೋಧ್ಯೆಯ ವಿವಾದ ನಿನ್ನೆ ಮೊನ್ನೆಯದಲ್ಲ, ಶತಮಾನಗಳ ಕಾಲದ್ದು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಈ 2.77 ಎಕರೆ ಸ್ಥಳಕ್ಕಾಗಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಬಹಳ ಕಾಲದಿಂದಲೂ ಗಲಭೆಗಳು, ಪ್ರತಿಭಟನೆಗಳು ನಡೆಯುತ್ತಲೇ ಬಂದವು. ಶ್ರೀರಾಮನ ಜನ್ಮಭೂಮಿ ಸ್ಥಳವೆಂದು ಹಿಂದೂಗಳು, ಬಾಬರಿ ಮಸೀದಿ ಕಾರಣಕ್ಕಾಗಿ ಮುಸ್ಲಿಮರು, ಹೀಗೆ 2 ವರ್ಗದವರು ಈ ಸ್ಥಳಕ್ಕಾಗಿ ಹೋರಾಟ, ಪ್ರತಿಭಟನೆಗಳನ್ನು ನಡೆಸಲು ಮುಂದಾದರು. ಹಾಗಾದರೆ ಈ ವಿವಾದ ಹೀಗೆ ಮೊದಲುಗೊಂಡಿತು ಎಂದರೆ 1528ರಲ್ಲಿ ಇಲ್ಲಿರುವ ಒಂದು ರಾಮನ ದೇವಾಲಯವನ್ನು ಒಡೆದು ಮಸೀದಿಯನ್ನು ನಿರ್ಮಿಸಲಾಗಿದೆ ಎನ್ನುವುದರಿಂದ ಈ ವಿವಾದ ಶುರುವಾಗುತ್ತೆ. 1528ರಲ್ಲಿ ಮೊಘಲ್ ರಾಜ ಬಾಬರ್ ಅಯೋಧ್ಯೆಯ ದೇವಾಲಯದ ಜಾಗದಲ್ಲಿ ಮಸೀದಿ ನಿರ್ಮಿಸಲು ಆದೇಶಿಸಿದ್ದನು. ಹೀಗೆ ಈ ಮಸೀದಿಯನ್ನು ನಿರ್ಮಾಣ ಮಾಡಿ ಈ ಮಸೀದಿಗೆ ಬಾಬ್ರಿ ಮಸೀದಿ ಎಂದು ಹೆಸರಿಡಲಾಯಿತು. ಈ ಎಲ್ಲ ವಿಚಾರಗಳನ್ನ ಆ ಮಸೀದಿಯ ಗೋಡೆಯ ಬರಹಗಳಿಂದ ತಿಳಿದು ಬರುತ್ತೆ. ಆದ್ರೆ ಇಲ್ಲಿ ನಮಗೆ ಯಾರಿಗೂ ತಿಳಿಯದಂತ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಅದೇನೆಂದ್ರೆ, ಈ ರಾಮ ಮಂದಿರವನ್ನ ಕಟ್ಟಿಸಿದವರು ಯಾರು ಅಂತ. ಶ್ರೀರಾಮನ ನಂತರ ಆತನ ಮಗ ಕುಶನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಮೊದಲು ನಿರ್ಮಾಣ ಮಾಡ್ತಾನೆ. ಆ ಸಮಯದಲ್ಲಿ ಬರೀ ಅಯೋಧ್ಯೆಯಲ್ಲಿಯೇ ಸುಮಾರು 3000 ರಾಮ ಮಂದಿರಗಳು ಇರ್ತವೆ. ನಂತರ ಕ್ರಿಸ್ತಪೂರ್ವ 5ನೇ ಶತಮಾನಗಳ ಹೊತ್ತಿಗೆ ಇವುಗಳಲ್ಲಿ ಬಹಳಷ್ಟು ಹಳೆಯದಾಗಿ ಬಿದ್ದು ಹೋಗ್ತವೆ. ನಂತರ ಇದೇ ಸಮಯದಲ್ಲಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ ಆ ರಾಮ ಮಂದಿರಗಳನ್ನೆಲ್ಲ ಮತ್ತೆ ಪುನಃ ಕಟ್ಟಿಸ್ತಾನೆ. ನಂತರ ಬಹಳ ವರ್ಷಗಳ ಕಾಲದವರೆಗೆ ಆ ದೇವಾಲಯಗಳೆಲ್ಲ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೀತಾ ಬರ್ತವೆ. ನಂತರ 1526ರಲ್ಲಿ ಮೊಘಲ್ ರಾಜನಾದ ಬಾಬರ್ನು ದೆಹಲಿ ಸುಲ್ತಾನನಾದ ಇಬ್ರಾಹಿಂ ಲೂದಿಯನ್ನ ಮೊದಲನೇ ಪಾಣಿಪತ್ ಕದನದಲ್ಲಿ ಸೋಲಿಸಿ ದೆಹಲಿಯನ್ನ ವಶಪಡಿಸಿಕೊಳ್ಳುತ್ತಾನೆ. ಹೀಗೆ ಮುಂದುವರೆದು ಬಾಬರ್ನ ಸೈನ್ಯ 1528ರ ಹೊತ್ತಿಗೆ ಅಯೋಧ್ಯೆಯ ಮೇಲೆ ದಾಳಿ ಮಾಡುತ್ತೆ. ಈ ಸಮಯದಲ್ಲಿ ಬಾಬರ್ನ ಸೈನ್ಯಾಧಿಕಾರಿ ಒಬ್ಬನು ಬಾಬರ್ನ ಆದೇಶದಂತೆ ಅಯೋಧ್ಯೆಯಲ್ಲಿ ಮಂದಿರವನ್ನ ನಾಶ ಮಾಡಿ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸ್ತಾನೆ. ಈ ಮಸೀದಿಗೆ ಬಾಬ್ರಿ ಮಸೀದಿ ಎಂದು ನಾಮಕರಣ ಮಾಡ್ತಾನೆ. ಈ ವಿಚಾರವು
ಬಾಬ್ರಿ ಮಸೀದಿ ಕಟ್ಟಡದ ಗೋಡೆಯ ಬರಹಗಳಿಂದ ತಿಳಿದು ಬರುತ್ತೆ. ಈ ವಿಚಾರವನ್ನು ತಿಳಿದು ಅಯೋಧ್ಯೆಯ ನಿವಾಸಿ ಮಹಂತ್ ರಾಘವ್ ದಾಸ್ ಅವರು 1855ರಲ್ಲಿ ಅಲ್ಲಿರುವ 2.77 ಎಕರೆ ಸ್ಥಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲು ಅನುಮತಿ ನೀಡಬೇಕು ಎಂದು ಫೈಜಿಯಾಬಾದ್ ಜಿಲ್ಲಾ ಕೋರ್ಟಲ್ಲಿ ಪಿಟಿಷನ್ ಹಾಕ್ತಾರೆ. ಆದರೆ ಆ ಕೋರ್ಟು ಪಿಟಿಷನನ್ನು ಒಪ್ಪೋದಿಲ್ಲ. 1857ರಲ್ಲಿ ಹಿಂದೂ ಮುಸ್ಲಿಮರಿಗೆ ಈ ಸ್ಥಳಕ್ಕಾಗಿ ಗಲಭೆಗಳು ಹೋರಾಟಗಳು ನಡೆಯುತ್ತವೆ. ಈ ಜಾಗ ರಾಮನದು, ಇಲ್ಲಿ ರಾಮ ಮಂದಿರ ಕಟ್ಟಿಕೊಳ್ಳುತ್ತೇವೆ ಎಂದು ಹಿಂದೂಗಳು ವಾದಿಸುತ್ತಾರೆ. ಆದರೆ ಆಗಿನ ಬ್ರಿಟಿಷ್ ಸರ್ಕಾರ ಇದಕ್ಕೆ ಒಪ್ಪೋದಿಲ್ಲ. ನಂತರ ಕೊನೆಗೆ ಈ ಜಾಗವನ್ನು 2 ಭಾಗ ಮಾಡಿ ಒಳಗಿನ ಜಾಗವನ್ನು ಮಸೀದಿಗಾಗಿ ಮುಸ್ಲಿಮರಿಗಾಗಿ ಮೀಸಲಿಡುತ್ತಾರೆ, ಹೊರಗಿನ ಜಾಗವನ್ನು ಹಿಂದೂಗಳ ದೇವಾಲಯಕ್ಕಾಗಿ ಮೀಸಲಿಡುತ್ತಾರೆ. ನಂತರ 1949ರಲ್ಲಿ ಕೆಲವು ಜನ ಮಸೀದಿಗೆ ಹೋಗಿ ಅಲ್ಲಿ ಸೀತಾರಾಮರ ವಿಗ್ರಹಗಳನ್ನು ಇಡ್ತಾರೆ. ಆದರೆ ಈ ವಿಗ್ರಹಗಳನ್ನು ಯಾರೋ ಹೊರಗಿನಿಂದ ಇಟ್ಟಿದ್ದಾರೆ ಎಂದು ಪರಿಶೋಧನೆಯಲ್ಲಿ ಗೊತ್ತಾಗುತ್ತೆ. ನಂತರ ಈ ಗಲಭೆ ದೊಡ್ಡದಾಗಬಾರದು ಎಂದು ಈ ಜಾಗವನ್ನು ನಿರ್ಬಂಧಿತ ಪ್ರದೇಶವಾಗಿ ಸರ್ಕಾರ ಘೋಷಣೆ ಮಾಡುತ್ತೆ. 1959ರಲ್ಲಿ ಈ ಜಾಗಕ್ಕಾಗಿ 3 ವರ್ಗದ ಜನರು ಕೋರ್ಟ್ನಲ್ಲಿ ಹೊಸ ಕೇಸನ್ನು ಹಾಕ್ತಾರೆ. ಅವರಲ್ಲಿ ಮೊದಲನೆಯವರು ವಿಶ್ವ ಹಿಂದೂ ಪರಿಷತ್ನವರು. ಇವರು ಅಯೋಧ್ಯೆಯ ಜಾಗ ರಾಮನದ್ದು, ಇಲ್ಲಿ ಹಿಂದೆ ಶ್ರೀರಾಮನ ಮಂದಿರ ಇತ್ತು, ಈ ಮಂದಿರ ಕೆಡವಿ ಮಸೀದಿಯನ್ನು ಅಕ್ರಮವಾಗಿ ಕಟ್ಟಿದ್ದಾರೆ, ಇದು ನಮ್ಮದು ಎಂದು ನಮಗೆ ಕೊಡಬೇಕು ಎಂದು ಅಪೀಲನ್ನು ಹಾಕ್ತಾರೆ. ಎರಡನೆಯ ವರ್ಗದವರು ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಅವರು. ಈ ಮಸೀದಿ ತುಂಬ ವರ್ಷಗಳವರೆಗೆ ಇಲ್ಲೇ ಇದೆ, ನಾವು ಹುಟ್ಟೋಕ್ಕೂ ಮೊದಲೇ ಇದೆ, ಇಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡುತ್ತಾ ಬಂದಿದ್ದೇವೆ, ಹಾಗಾಗಿ ಈ ಜಾಗ ನಮ್ಮದು ಎಂದು ಅಪೀಲನ್ನು ಹಾಕ್ತಾರೆ. ಮೂರನೇ ವರ್ಗದವರು ನಿರ್ಮೋಹಿ ಆಕಾರದವರು. ಈ ವರ್ಗದಲ್ಲಿ ಕೆಲವು ಪೂಜಾರಿಗಳು ಇರ್ತಾರೆ. ಇಲ್ಲಿ ರಾಮನ ಪೂಜೆಯನ್ನು ನಾವು ಮಾಡುತ್ತಾ ಬಂದಿದ್ವಿ, ಈ ಜಾಗದಲ್ಲಿ ರಾಮನ ಮಂದಿರ ಕಟ್ಟುತ್ತೇವೆ, ಈ ಜಾಗವನ್ನು ನಮಗೆ ಕೊಡಬೇಕು ಎಂದು ಕೇಸನ್ನು ಹಾಕ್ತಾರೆ. ಈ ಪ್ರಕರಣಗಳೆಲ್ಲವೂ ತಿರುವು ಪಡೆದುಕೊಂಡು ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣ ಹಾಗೂ ಗೋಧ್ರಾ ಹತ್ಯೆ ರೈಲು ಪ್ರಕರಣಗಳಿಗೆ ಎಡೆ ಮಾಡಿಕೊಡುತ್ತೆ. ಈ ಒಂದು ವಿವಾದವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುತ್ತೆ. ಈ 3 ವರ್ಗದವರಿಗೆ ಈ ಜಾಗ ನಿಮ್ಮದು ಎಂದು ಸಾಬೀತಾಗಲು ಸಾಕ್ಷ್ಯಗಳನ್ನು ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಪುರಾತತ್ವ ಇಲಾಖೆಯ ಸಹಾಯದಿಂದ ಈ 2.77 ಎಕರೆ ಜಾಗವನ್ನು ಸಂಶೋಧನೆಗೆ ಒಳಪಡಿಸುತ್ತೆ. ಈ ಸಂಶೋಧನೆಯಲ್ಲಿ ನಿಜವಾದ ಸತ್ಯ ಹೊರಬೀಳುತ್ತೆ. ಅದೇನೆಂದರೆ 2019 ನವೆಂಬರ್ 9ರ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಪುರಾತತ್ವ ಇಲಾಖೆ ನೀಡಿದ ಸಾಕ್ಷ್ಯಗಳ ಪ್ರಕಾರ ಈ ಮಸೀದಿಯನ್ನು ಒಂದು ಹಿಂದೂ ದೇವಾಲಯದ ಮೇಲೆ ಕಟ್ಟಿದ್ದಾರೆ ಎಂದು ಸಾಬೀತಾಗುತ್ತೆ. ನಂತರ ಈ ಒಂದು ಜಾಗ ಶ್ರೀರಾಮನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಎಂದು ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ಈ 2.77 ಎಕರೆ ಜಾಗದಲ್ಲಿ ಶ್ರೀರಾಮನ ಮಂದಿರ ನಿರ್ಮಿಸಲು ಒಪ್ಪಿಗೆ ನೀಡುತ್ತದೆ. ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಮರಿಗೆ ಅಯೋಧ್ಯೆಯಲ್ಲಿ ಮಸೀದಿ ನಿರ್ಮಾಣಕ್ಕಾಗಿ 5 ಎಕರೆ ಜಾಗವನ್ನು ಸರ್ಕಾರ ನೀಡಬೇಕು ಎಂದು ಹೇಳುತ್ತದೆ. ಇಷ್ಟೇ ಅಲ್ಲದೆ ನಿರ್ಮೋಹಿ ಆಕಾರಕ್ಕೆ ಈ 2.77 ಎಕರೆ ಜಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಹಕ್ಕು ಮತ್ತು ಅಧಿಕಾರ ಇಲ್ಲ ಎಂದು ಹೇಳಿ, ಸಾಧ್ಯವಾದರೆ ರಾಮ ಮಂದಿರ ನಿರ್ಮಾಣದ ಟ್ರಸ್ಟ್ ಕಾರ್ಯದಲ್ಲಿ ಒಳ್ಳೆಯ ಪದವಿಯನ್ನು ನೀಡಬೇಕು ಎಂದು ಹೇಳಿ ತನ್ನ ತೀರ್ಪನ್ನು ಹೇಳುತ್ತದೆ. ಸುಪ್ರೀಂ ಕೋರ್ಟಿನ ಈ ಮಹಾ ತೀರ್ಪನ್ನು 3 ವರ್ಗದವರು ಅಂಗೀಕರಿಸುತ್ತಾರೆ. ಹೀಗೆ ಶತಮಾನಗಳ ಕಾಲದಿಂದಲೂ ವಿವಾದಗಳಿಗೆ ಗುರಿಯಾಗಿದ್ದ ಅಯೋಧ್ಯೆಯ ಈ 2.77 ಎಕರೆ ಜಾಗದ ವಿವಾದವು ಅಂತ್ಯವಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.